ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ದೋಸೆ ಅಲ್ಲಿ ತುಂಬ ಸ್ಪೆಷಲ್ಲಾಗಿ ಪಿಜ್ಜಾ ದೋಸೆ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಚಿಕ್ಕವರು ಎಂದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಹೆಂಗೆ ಮಾಡೋದು ಅಂತೇಳಿ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಿನ 3 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಮಾಮೂಲಿ ಯಾವುದಾದ್ರೂ ತೊಗೊಳ್ಳಿ, ಸೋನಾ ಮೊಸರು ಆದರೂ ತೊಗೊಳ್ಳಿ, ಡಿಪೋ ಅಕ್ಕಿ ಆದರೂ ತೊಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಉದ್ದಿನ ಕಾಳು ನಾನು 1 ಕಪ್ಪಷ್ಟು ತೊಗೊತಾ ಇದ್ದೀನಿ. ಅಂದರೆ 3 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನಾನು. ಈಗ ಅವಲಕ್ಕಿನ 3/4 ಕಪ್ಪಷ್ಟು ತೊಗೊತಾ ಇದ್ದೀನಿ ನಾನು. ಈಗ ಉದ್ದಿನ ಕಾಳನ್ನು ಚೆನ್ನಾಗಿ ನಾನು ವಾಶ್ ಮಾಡಿ ಅದನ್ನು 5 ಅವರ್ ನೆನೆ ಹಾಕಿದ್ದೀನಿ. ಅಕ್ಕಿನ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಅದನ್ನು 5 ಅವರ್ ನೆನೆ ಹಾಕಿದ್ದೀನಿ. ಈಗ ಇದನ್ನು ನೀರಿಂದ ತೆಗೆದು ಅವಲಕ್ಕಿನ ನಾವು ರುಬ್ತೀವಿ ಅನ್ನೋವಾಗ ಒಂದು 10 ನಿಮಿಷಕ್ಕೆ ಮುಂಚೆ ನೆನೆ ಹಾಕ್ಬಿಟ್ಟು ತೊಳೆದು ನೆನೆ ಹಾಕಬೇಕು ಅಷ್ಟೇ. ತುಂಬ ನೆನೆಸೋಕ್ಕೆ ಹೋಗ್ಬಾರ್ದು ಅವಲಕ್ಕಿನ. ಈಗ ಒಂದೊಂದಾಗೆ ನಾವು ರುಬ್ಕೋಬೇಕು. ಉದ್ದಿನ ಕಾಳನ್ನು ನಾನು ಎಷ್ಟಾಗುತ್ತೋ ಅಷ್ಟು ಗ್ರೈಂಡ್ ಮಾಡಿದ್ದೀನಿ. ಈಗ ಅದೇ ಥರ ಅಕ್ಕಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನಾನು. ಅವಲಕ್ಕಿನ ಅದೇ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ತುಂಬ ನೈಸ್ ಆಗಲ್ಲ, ಪರವಾಗಿಲ್ಲ ಅದು. ಆಮೇಲೆ ನಾವು ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಅದು ಅವಲಕ್ಕಿ ಬೇಗ ನೆನೆಯುತ್ತಲ್ಲ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟಾಗುತ್ತೋ ಎಲ್ಲನೂ ಮಿಕ್ಸ್ ಆಗೋ ಥರ ನಾವು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಾಗಿದೆಯಲ್ಲ. ಇದನ್ನು ನಾನು ಇವಾಗ ಒಂದು ಬೌಲ್ಗೆ ತೊಗೊತಾ ಇದ್ದೀನಿ. ಒಂದು ಅರ್ಧ ಹಿಟ್ಟು ತೊಗೊತಾ ಇದ್ದೀನಿ. ಯಾಕಂದರೆ ಅದು ಉಬ್ಬುತ್ತೆ. ನೋಡಿ, ಕೈ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಮತ್ತು ಅದು ನಾವು ನೆನೆ ಹಾಕಿದ್ರೆ ಇವಾಗ ಅದನ್ನು ಒಂದು 5 ರಿಂದ 6 ಅವರು ನೆನೆಯಾಗಿ ಬಿಡಬೇಕು. ಅದು ಆವಾಗ ಅದು ಡಬಲ್ ಆಗುತ್ತೆ. ಎಷ್ಟಿದೆಯೋ ಹಿಟ್ಟು ಡಬಲ್ ಆಗುತ್ತೆ. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ನಾವು ಇಡಬೇಕು. ಈಗ ನೋಡಿ, ನಂದು 6 ಅವರ್ ಆಗಿದೆ. ಅಂದರೆ ಒಂದು ರಾತ್ರಿ ಎಲ್ಲ ನೆನೆ ಹಾಕಿದ್ದೆ ನಾನು. ಈಗ ಇದಕ್ಕೆ ಉಪ್ಪು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಡಬಲ್ ಆಗಿದೆ ನಂದಂತೂ. ಈಗ ಅದನ್ನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಂತ ಹೇಳ್ಬಿಟ್ಟು ತುಂಬ ಓವರಾಗಿ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಉಬ್ಬಿರೋದೆಲ್ಲ ಮತ್ತೆ ಹೊಟ್ಟೋಗುತ್ತೆ. ದೋಸೆ ನಮಗೆ ಸಾಫ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಎಲ್ಲ ನೋಡಿ ನಾನು ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಆಗಿದೆಯಲ್ಲ. ಈಗ ಇದನ್ನು ನಾನು ಒಂದು ಸೈಡ್ಗೆ ಇಟ್ಕೊಂಡು ಒಂದು ದೋಸೆ ತೊಗೊಂಡು ದೋಸೆ ತವಾಗೆ ಇದು ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಥರ ನಾನು ರೌಂಡ್ ಶೇಪಲ್ಲೇ ಮಾಡ್ತಾಯಿದ್ದೀನಿ. ನಾವು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಸೆಟ್ ದೋಸೆ ಮಾಡ್ಕೊತೀವಲ್ವ ಅಷ್ಟಿರಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇದು. ಹಾಗಂತೇಳ್ಬಿಟ್ಟು ತುಂಬ ದಪ್ಪನೂ ಮಾಡ್ಕೊಳ್ಳೋದೇನು ಬೇಡ. ಈ ಥರ ದೋಸೆ ಹಿಟ್ಟು ಮಾಡ್ಕೊಂಡ್ಮೇಲೆ ಅದಕ್ಕೆ 1 ಟೀ ಸ್ಪೂನು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ಈಗ ಅದಕ್ಕೆ ಪಿಜ್ಜಾ ಸಾಸ್ ಬರುತ್ತಲ್ಲ, ಪಿಜ್ಜಾ ಸಾಸನ್ನ ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂದರೆ 1 ಟೇಬಲ್ ಸ್ಪೂನು ಟೊಮೊಟೊ ಕೆಚಪ್ಪು, 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸನ್ನು ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನಾನು ಮೊಜರಾಲಾ ಚೀಸನ್ನ ಈ ಥರ ಗ್ರ್ಯಾಟ್ ಮಾಡಿಕೊಂಡು ಅದನ್ನು ದೋಸೆ ಮೇಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿದ್ದೀನಿ. ನಾನು ವೆಜಿಟೇಬಲ್ಸ್ನ ಸ್ವಲ್ಪ ನಮ್ಮ ಕಾಮನ್ ಆಗಿರೋ ವೆಜಿಟೇಬಲ್ಸೇ ತೊಗೊತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ಮು ಟ್ಯಾಪಿಂಗ್ಗೋಸ್ಕರ ಇದು ಟಾಪಿಂಗ್. ಈ ಥರ ಟಾಪಿಂಗ್ ನಾವು ವೆಜಿಟೇಬಲ್ಸ್ ಎಲ್ಲ ಈ ಥರ ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ. ಪಿಜ್ಜಾ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ. ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಬೇಯಿಸಿರೋ ಅಂಥ ಸ್ವಲ್ಪ ಬೀನ್ಸು, ನೀವು ಬೇಕಿದ್ದರೆ ಸ್ವೀಟ್ ಕಾರ್ನ್ ಆದರೂ ಹಾಕ್ಕೋಬೋದು, ಬಟಾಣಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಅದ್ರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಒಂದು 1/4 ಟೀ ಸ್ಪೂನಷ್ಟು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಈಗ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ನಾವು ಸ್ಪ್ರಿಂಕಲ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ಆಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಪಿಜ್ಜಾ ಒಳ್ಳೆ ಫ್ಲೇವರ್ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಅಷ್ಟೇ ಆಗಿದೆ. ಪಿಜ್ಜಾ ಕಟ್ಟರಿಂದ ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಇಷ್ಟೇ. ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ, ನೀವು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.